ಗಿಣಿಯ ಮಿತ್ರ ಹುಲಿ. ಕಾಡೊಂದರಲ್ಲಿ ಗಿಣಿಯೊಂದು ವಾಸಿಸುತ್ತಿತ್ತು. ಈ ಗಿಣಿಯ ಹೆಸರು ಚಿಟ್ಟಿ. ಚಿಟ್ಟಿ ತುಂಬಾ ಚುರುಕಾದ, ಚತುರವಾದ ಗಿಣಿಯಾಗಿತ್ತು. ಅದು ತನ್ನ ಕೀರಲು ಧ್ವನಿಯಿಂದ ಕಾಡಿನ ಎಲ್ಲಾ ಪಕ್ಷಿಗಳ ಗಮನ ಸೆಳೆಯುತ್ತಿತ್ತು. ಆದರೆ ಚಿಟ್ಟಿಗೆ ಒಂದು ದೊಡ್ಡ ಚಿಂತೆಯಿತ್ತು. ಅದಕ್ಕೆ ಯಾವ ಸ್ನೇಹಿತರೂ ಇರಲಿಲ್ಲ. ಕಾಡಿನ ಇತರ ಪಕ್ಷಿಗಳು ಚಿಟ್ಟಿಯ ಕೀರಲು ಧ್ವನಿಯನ್ನು ಕೇಳಿ ನಗುತ್ತಿದ್ದವು, ಆದರೆ ಯಾರೂ ಅದರ ಜೊತೆ ಸ್ನೇಹ ಬೆಳೆಸಲು ಮುಂದೆ ಬರಲಿಲ್ಲ. ಚಿಟ್ಟಿಗೆ ಒಂಟಿತನವೂ ಕಾಡತೊಡಗಿತು. ಒಂದು ದಿನ ಚಿಟ್ಟಿ ತನ್ನ ಗೂಡಿನಿಂದ ಹೊರಬಂದು ಕಾಡಿನ ಒಂದು ದೊಡ್ಡ ಮರದ ಕೆಳಗೆ ಕುಳಿತು ಯೋಚಿಸತೊಡಗಿತು. ನನಗೊಬ್ಬ ಒಳ್ಳೆಯ ಸ್ನೇಹಿತ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಆಲೋಚಿಸುತ್ತಿತ್ತು. ಆಗಲೇ ದೂರದಿಂದ ಒಂದು ಗರ್ಜನೆ ಕೇಳಿಬಂತು. ಚಿಟ್ಟಿ ಗಾಬರಿಯಿಂದ ಎದ್ದು ನೋಡಿತು. ಅಲ್ಲಿ ಒಂದು ದೊಡ್ಡ ಹುಲಿ ನಿಧಾನವಾಗಿ ನಡೆದು ಬರುತ್ತಿತ್ತು. ಆ ಹುಲಿಯ ಹೆಸರು ರಾಜ. ರಾಜನ ಹೆಸರಿಗೆ ತಕ್ಕಂತೆ ಅದು ಕಾಡಿನ ರಾಜನಂತೆ ಕಾಣುತ್ತಿತ್ತು. ದೊಡ್ಡ ದೇಹ, ಹೊಳೆಯುವ ಕಿತ್ತಳೆ ಬಣ್ಣದ ತುಪ್ಪಳ ಮತ್ತು ತೀಕ್ಷ್ಣವಾದ ಕಣ್ಣುಗಳು. ಚಿಟ್ಟಿ ಮೊದಲಿಗೆ ಭಯಗೊಂಡಿತು. ಓಂ, ಈ ಹುಲಿ ನನ್ನನ್ನು ತಿಂದು ಬಿಡಬಹುದು ಎಂದು ಯೋಚಿಸಿತು. ಆದರೆ ರಾಜನ ಕಣ್ಣುಗಳಲ್ಲಿ ಒಂದು ರೀತಿಯ ದಯೆಯ ಭಾವ ಕಾಣಿಸಿತು. ಚಿಟ್ಟಿ ಧೈರ್ಯ ಮಾಡಿ, ಹೇ ರಾಜ, ನೀನು ಯಾಕೆ ಇಷ್ಟು ಒಂಟಿಯಾಗಿ ತಿರುಗಾಡುತ್ತೀಯಾ ಎಂದು ಕೇಳಿತು. ರಾಜ ಆಶ್ಚರ್ಯದಿಂದ ಗಿಣಿಯ ಕಡೆಗೆ ನೋಡಿತು. ನಾನು ಕಾಡಿನ ರಾಜ, ಆದರೆ ಯಾರೂ ನನ್ನ ಜೊತೆ ಸ್ನೇಹಿತರಾಗಲು ಇಷ್ಟಪಡುವುದಿಲ್ಲ. ಎಲ್ಲರೂ ನನ್ನ ಗರ್ಜನೆಗೆ ಭಯಪಡುತ್ತಾರೆ ಎಂದು ರಾಜ ದುಃಖದಿಂದ ಹೇಳಿತು. ಚಿಟ್ಟಿಗೆ ರಾಜನ ಮಾತು ಕೇಳಿ ಆಶ್ಚರ್ಯವಾಯಿತು. ನಾನು ಸಹ ಒಂಟಿಯಾಗಿದ್ದೇನೆ, ಆದರೆ ನಾವಿಬ್ಬರೂ ಸ್ನೇಹಿತರಾಗಬಹುದು ಎಂದು ಚಿಟ್ಟಿ ಹೇಳಿತು. ರಾಜ ಮೊದಲಿಗೆ ಗೊಂದಲಗೊಂಡಿತು. ನಾನೊಂದು ಹುಲಿ, ನೀನೊಂದು ಗಿಣಿ, ನಾವು ಹೇಗೆ ಸ್ನೇಹಿತರಾಗಬಹುದು ಎಂದು ಕೇಳಿತು. ಚಿಟ್ಟಿ ನಕ್ಕು, ಸ್ನೇಹಕ್ಕೆ ಗಾತ್ರ, ಶಕ್ತಿ ಯಾವುದೂ ಮುಖ್ಯವಲ್ಲ, ಮನಸ್ಸಿನಿಂದ ಮನಸ್ಸಿಗೆ ಸಂಪರ್ಕವಾದರೆ ಸಾಕು ಎಂದಿತು. ಅಂದಿನಿಂದ ಚಿಟ್ಟಿ ಮತ್ತು ರಾಜ ಸ್ನೇಹಿತರಾದರು. ಚಿಟ್ಟಿ ತನ್ನ ಚುರುಕುತನದಿಂದ ರಾಜನಿಗೆ ಕಾಡಿನ ಸಣ್ಣ ಸಣ್ಣ ರಹಸ್ಯಗಳನ್ನು ತೋರಿಸಿತು. ಎಲ್ಲಿ ಒಳ್ಳೆಯ ಹಣ್ಣಿನ ಮರಗಳಿವೆ, ಎಲ್ಲಿ ತಂಪಾದ ಜಲಪಾತವಿದೆ ಎಂಬುದನ್ನು. ರಾಜ ಕೂಡ ಚಿಟ್ಟಿಯನ್ನು ತನ್ನ ಬಲಿಷ್ಠ ದೇಹದಿಂದ ರಕ್ಷಿಸಿತು. ಒಮ್ಮೆ ಕಾಡಿನಲ್ಲಿ ಒಂದು ತೋಳ ಚಿಟ್ಟಿಯನ್ನು ಬೆನ್ನಟ್ಟಿತು. ರಾಜ ಒಂದೇ ಗರ್ಜನೆಯಿಂದ ತೋಳವನ್ನು ಓಡಿಸಿಬಿಟ್ಟಿತು. ಚಿಟ್ಟಿ ತನ್ನ ಸಣ್ಣ ಗಾತ್ರದಿಂದ ರಾಜನಿಗೆ ದಾರಿಯಲ್ಲಿ ಸಿಗುವ ಕಿರಿಕಿರಿಯ ಕೀಟಗಳಿಂದ ರಕ್ಷಣೆ ನೀಡಿತು. ಇಬ್ಬರೂ ಒಬ್ಬರಿಗೊಬ್ಬರು ಪೂರಕವಾಗಿದ್ದರು. ಕಾಡಿನ ಇತರ ಪ್ರಾಣಿಗಳು ಈ ವಿಚಿತ್ರ ಸ್ನೇಹವನ್ನು ನೋಡಿ ಆಶ್ಚರ್ಯಗೊಂಡವು. ಗಿಣಿಯೊಂದಿಗೆ ಹುಲಿಯ ಸ್ನೇಹವೇ? ಇದು ಸಾಧ್ಯವೇ ಎಂದು ಮಾತನಾಡಿಕೊಂಡವು. ಆದರೆ ಚಿಟ್ಟಿ ಮತ್ತು ರಾಜ ಇವುಗಳಿಗೆ ಕಿವಿಗೊಡಲಿಲ್ಲ. ಅವರ ಸ್ನೇಹ ಕಾಡಿನ ಎಲ್ಲರಿಗೂ ಮಾದರಿಯಾಯಿತು. ಒಂದು ದಿನ ಕಾಡಿನಲ್ಲಿ ಒಂದು ದೊಡ್ಡ ಬೆಂಕಿಯ ಕಾಟ ಶುರುವಾಯಿತು. ಎಲ್ಲಾ ಪ್ರಾಣಿಗಳು ಓಡಿಹೋಗಲು ತಯಾರಾದವು. ಆದರೆ ಚಿಟ್ಟಿ ತನ್ನ ಚುರುಕುತನದಿಂದ ಕಾಡಿನ ಒಂದು ದೊಡ್ಡ ಕೆರೆಯ ಬಳಿ ಎಲ್ಲರನ್ನೂ ಕರೆದೊಯ್ದಿತು. ರಾಜ ತನ್ನ ಶಕ್ತಿಯಿಂದ ದೊಡ್ಡ ದೊಡ್ಡ ಕಲ್ಲುಗಳನ್ನು ತಂದು ಬೆಂಕಿಯ ಹರಡುವಿಕೆಯನ್ನು ತಡೆಯಿತು. ಇಬ್ಬರ ಒಗ್ಗಟ್ಟಿನಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ರಕ್ಷಿತವಾದವು. ಕಾಡಿನ ಪ್ರಾಣಿಗಳು ಚಿಟ್ಟಿ ಮತ್ತು ರಾಜನ ಸ್ನೇಹವನ್ನು ಗೌರವಿಸತೊಡಗಿದವು. ಗಾತ್ರದಲ್ಲಿ ಚಿಕ್ಕದಾದರೂ ಚಿಟ್ಟಿಯ ಬುದ್ಧಿಶಕ್ತಿ ಅಪಾರ. ರಾಜನ ಶಕ್ತಿಯ ಜೊತೆಗೆ ಇವರಿಬ್ಬರ ಸ್ನೇಹ ಅದ್ಭುತ ಎಂದು ಎಲ್ಲರೂ ಶ್ಲಾಘಿಸಿದರು. ಚಿಟ್ಟಿ ಮತ್ತು ರಾಜ ಕಾಡಿನಲ್ಲಿ ಒಟ್ಟಿಗೆ ತಿರುಗಾಡುತ್ತಾ ತಮ್ಮ ಸ್ನೇಹದ ಕಥೆಯನ್ನು ಎಲ್ಲರಿಗೂ ತೋರಿಸಿದರು. ನೀತಿ: ಸ್ನೇಹಕ್ಕೆ ಗಾತ್ರ, ಶಕ್ತಿ ಅಥವಾ ಜಾತಿಯ ಭೇದವಿಲ್ಲ. ನಿಜವಾದ ಸ್ನೇಹ ಮನಸ್ಸಿನ ಒಡನಾಟದಿಂದ ಜನ್ಮ ತಾಳುತ್ತದೆ.